ಆರ್-ಸಿ-ಬಿಗೆ ರಜತ್‌ನ ಶಿಷ್ಯ ಬಂದ್ರು ಅಂತಾನೆ ಹೇಳ್ಬೋದು ಗೈಸ್. ಲಿಟ್ರಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಪಿಕ್ ಮಾಡಿರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್‌ಕ್ಯಾಪ್ಡ್ ಪ್ಲೇಯರ್ಸ್‌ಗಳ ಲಿಸ್ಟಲ್ಲಿ. ಯಾರು ಅಂತ ಕೇಳೋದಾದ್ರೆ ಎಸ್ ಮಂಗೇಶ್ ಯಾದವ್ ಅಂತ ಒನ್ ಆಫ್ ದ ಬೆಸ್ಟ್ ಯಂಗ್‌ಸ್ಟರ್ ಅಂತಾನೆ ಹೇಳ್ಬೋದಾಗಿದೆ. ಈ ಮಹಾರಾಜ ಟ್ರೋಫಿಲೆಲ್ಲ ಯಾವ ರೀತಿ ಮಿಂಚಿದ್ದಂತ ಹೇಳಿದ್ರೆ ಮಹಾರಾಜ, ವಿದರ್ಭ ಎಲ್ಲ ಟೀಮಲ್ಲಂತೂ ರಣಜಿ ಟ್ರೋಫಿಲಿ ಎಲ್ಲ ಕಡೆ ಒನ್ ಆಫ್ ದ ಬೆಸ್ಟ್ ಒಂದು ಫಿನಿಶಿಂಗ್ ಟಚ್‌ನ ಒಳ್ಳೆದಾಗಿ ಕೊಡ್ತಾರೆ. ನಂಬರ್ 6th 7th ಅಲ್ಲಿ ಬ್ಯಾಟಿಂಗ್ಗೆ ಬಂದ್ಕೊಂಡು ಅದೇ ರೀತಿಯಾಗಿ ಬೌಲಿಂಗ್ ಆಲ್ರೌಂಡರ್, ಅದ್ರಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಲೆಫ್ಟ್ ಆರ್ಮ್ ಪೇಸರು, ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ರಂಜಿ ಟ್ರೋಫಿಲಂತೂ ಒನ್ ಆಫ್ ದ ಬೆಸ್ಟ್ ಯಾರ್ಕರ್ ಮೇಲೆ ಯಾರ್ಕರ್ನ ಹಾಕುವಂತ ಕೇಪಬಿಲಿಟಿ ಇಲ್ಲಿ ಮಂಗೇಶ್ ಯಾದವ್ ಅವ್ರ ಹತ್ರ ಇರೋದು. ಜಸ್ಟ್ ನಮ್ಮ ಆರ್-ಸಿ-ಬಿಗೆ ಈಸಿಯಾಗಿ ಸಿಕ್ಕೋದ್ರು ಅಂತಾನೆ ಹೇಳ್ಬೋದಾಗಿದೆ ಮಂಗೇಶ್ ಯಾದವ್ ಅವರು. ನಮ್ಮ ಆರ್-ಸಿ-ಬಿಗೆ ಬೇಕಾಗಿತ್ತು 5.20 crore. ನೀವು ಹೇಳ್ಬೋದು ಯಾಕೆ ಬೇರೆ ಪ್ಲೇಯರ್ ಗಿಂತ ಇವರು ಅಷ್ಟೊಂದು ಹೈ ಲೆವೆಲ್. ಎಸ್, ನಮ್ಮ ಇಂಡಿಯಾದ ಒಂದು ಪೇಸಿಂಗ್ ಅಟ್ಯಾಕ್ ಅಂಡ್ ಮೇನ್ ಹಾಕೊಂಡು ಬ್ಯಾಟಿಂಗ್ ಅಟ್ಯಾಕ್ ಅಲ್ಲಿ ಎಲ್ಲ ಕಡೆ ಸ್ಟ್ರೆಂತ್ ಕೊಡ್ಬೇಕು ಅಂತ ಹೇಳಿದ್ರೆ ಆರ್-ಸಿ-ಬಿ ಸ್ವಲ್ಪ ಸ್ಪೆಂಡ್ ಮಾಡ್ಲೇಬೇಕಾಗತ್ತೆ. 5.20 crore ನಮ್ಮ ಆರ್-ಸಿ-ಬಿ ಅವ್ರಿಗೆ ಮಂಗೇಶ್ ಯಾದವ್ ಅವ್ರಿಗೆ ಕೊಟ್ಕೊಂಡು ಒನ್ ಆಫ್ ದ ಬೆಸ್ಟ್ ಫಿನಿಶರ್ ಅಂಡ್ ಬೇಕಾದಾಗ ಒಳ್ಳೆ ಓವರ್‌ನ ಹಾಕುವಂತ ಕೇಪಬಿಲಿಟಿ, ಒಳ್ಳೆ ಆಲ್ ರೌಂಡಿಂಗ್ ಥಾಟ್ ನಮ್ಮ ಆರ್-ಸಿ-ಬಿ ಇಲ್ಲಿ ಮಂಗೇಶ್ ಯಾದವ್ ಅವ್ರಿಗೆ ಮಣೆ ಹಾಕಿದೆ ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಯಂಗ್‌ಸ್ಟರ್ ಮಂಗೇಶ್ ಯಾದವ್ ಅವರು. 5.20 crore ಇಲ್ಲಿ ಸಿಕ್ಕಿರೋದು ಒಂಥರ ರಜತ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಅವ್ರ ಟೀಮಲ್ಲಿ ಆಟ ಆಡುವಂತವ್ರು. ಮತ್ತೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇವ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ ಇಲ್ಲಿ ರಿಪೋರ್ಟ್ಸ್‌ಗಳು ಬರ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ 2ನೇ ಪ್ಲೇಯರ್ಸ್‌ಗಳು ನನ್ 4 ಪ್ಲೇಯರ್ಸ್‌ಗಳದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಅದೇ ರೀತಿ 5ನೇದಾಗಿ ಮಂಗೇಶ್ ಅವರು, 6ನೇದಾಗಿ ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು, ಇಂಗ್ಲೆಂಡ್ ನ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅಂತಾನೆ ಹೇಳ್ಬೋದು. ಇದು ಯಾವುದೇ ಟೈಮಲ್ಲೂ ಕೂಡ ಏನಾದ್ರು ಪಿಲ್ಸ್ ಹೋಲ್ಡ್‌ಗೆ ಏನಾದ್ರೂ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಹಾಕೊಂಡು ಇಂಜುರಿ ಸಮಸ್ಯೆ ಆದ್ರೂ ಕೂಡ ಇಲ್ಲಿ ಜಾರ್ಡನ್ ಕಾಕ್ಸ್ ಅವರು ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅಂತಾನೆ ಹೇಳ್ಬೋದಾಗಿದೆ. ಇಂಗ್ಲೆಂಡ್ ನ ರಿಪ್ಲೇಸ್ಮೆಂಟ್ ಜಸ್ಟ್ 75 lakhs ಗೆ ಇಲ್ಲಿ ಬಂದಿರೋದು ರೈಟ್ ಹ್ಯಾಂಡ್ ಬ್ಯಾಟರ್ ಅಂಡ್ ವಿಕೆಟ್ ಕೀಪರ್ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್-ಸಿ-ಬಿಗೆ ಬೇಕೇ ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಜಿತೇಶ್ ಅವರು ಒಬ್ಬರನ್ನ ಬಿಟ್ರೆ ಮತ್ತೆ ಯಾರು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಆಗಿತ್ತು ವಿಕೆಟ್ ಕೀಪಿಂಗ್ ಆಪ್ಷನ್ ಅಲ್ಲಿ. ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು ಬಂದಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ವಿಕ್ಕಿ ಆಸ್ಟ್ವಾಲ್ ಅವರು ಬಂದಿರೋದು ಅಂತಾನೆ ಹೇಳ್ಬೋದು ನಮ್ಮ ಆರ್-ಸಿ-ಬಿಗೆ. ನೆಕ್ಸ್ಟ್ ಅಲ್ಲಿ ಕನಿಕಾ ಚೌಹಾಣ್ ಅವರು ಬಂದಿರೋದು. ಕನಿಕಾ ಚೌಹಾಣ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಆಲ್ ರೌಂಡರ್ ಥಾಟ್ ಅಲ್ಲೇ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇಂಡಿಯಾ ಬ್ಯಾಟಿಂಗ್ ಆರ್ ಬೌಲಿಂಗ್ ಅಲ್ಲಿ ಇದಾದ ತಕ್ಷಣ ನಮ್ಮ ಆರ್-ಸಿ-ಬಿ ಬಂದಿರೋದು ಟೋಟಲ್ ಹಾಕೊಂಡು 8 ಜನ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿರೋದು ನಮ್ಮ ಆರ್-ಸಿ-ಬಿ. ಯಾರ್ಯಾರಪ್ಪ ಅಂತ ಕೇಳೋದಾದ್ರೆ ವೆಂಕಟೇಶ್ ಅಯ್ಯರ್ ಆಯ್ತು, ಅದೇ ರೀತಿಯಾಗಿ ಇಲ್ಲಿ ದೈತ್ಯ ಮ್ಯಾನ್ ಆಯ್ತು, ಅದೇ ರೀತಿಯಾಗಿ ಜಾರ್ಡನ್ ಕೋಕ್ಸ್ ಅವರ ಆಯ್ತು, ವಿಹನ್ ಮಲ್ಹೋತ್ರಾ ಅಂಡ್ ಮಂಗೇಶ್ ಅವರು ಅಂಡ್ ಕನ್ನಿಕಾ ಚೌಹಾಣ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಟೀಮ್ ಡೇವಿಡ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಟೀಮ್ ಡೇವಿಡ್ ಅವ್ರ ತರ ಎಲ್ಲ ಫಿನಿಶರ್ಸ್ ಗಳೇ ಇರೋದ್ರಿಂದ ನಮ್ಮ ಆರ್-ಸಿ-ಬಿಗೆ ಏನು ಕೂಡ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಗಳು ಪಿಕ್ ಆಗಿರೋದು ಮಂಗೇಶ್ ಅಂತವರು, ಕನ್ನಿಕಾ ಚೌಹಾಣ್ ಅವರು, ವಿಕ್ಕಿ ಓಸ್ವಾಲ್ ಅವರು ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್-ಸಿ-ಬಿಗೆ ಫಿನಿಶರ್ಸ್ ಗಳದ್ದೇ ದಂಡು ಅಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಇಲ್ಲಿ ಮಂಗೇಶ್ ಯಾದವ್ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ಏನಾದ್ರೂ ಅಪ್ಪಿತಪ್ಪಿ ಏನಾದ್ರು ನಮ್ಮ ಇಂಡಿಯಾದ ಯಾವ್ದಾದ್ರು ಒಬ್ಬ ಪ್ಲೇಯರ್ ಇಂಜುರಿ ಆಯ್ತಪ್ಪ ಅಥವಾ ಏನಾದ್ರು ಪರ್ಫಾರ್ಮೆನ್ಸ್ ವೀಕ್ ಆಯ್ತಪ್ಪ, ಅವಾಗ ಇವ್ರನ್ನ ಹಿಡಿಸಿದ್ರಂತೂ ಬ್ಯಾಟಿಂಗ್ ಆಗತ್ತೆ ಒಂದ್ 2 ಓವರ್ ಅಥವಾ ಜೆನ್ಯೂನ್ ಹಾಕೊಂಡು 4 ಓವರ್ ಹಾಕುವಂತ ಕೇಪಬಿಲಿಟಿ ಇವ್ರ ಹತ್ರ ಇರೋದು. ಅಷ್ಟು ಇವರು ಪ್ರೂವ್ನ ಮಾಡಿರೋದು ರಂಜಿ ಟ್ರೋಫೀಸ್ ಅಲ್ಲೂ ಕೂಡ. ಅದಕ್ಕಾಗಿ ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಯಾರ್ಕರಿಸ್ಟ್ ಸ್ಪೆಷಲಿಸ್ಟ್ ಅಂತಾನೆ ಯಾವ ರೀತಿ ಬೂಮ್ರಾ ಅವ್ರು ಹಾಕ್ತಾರೋ ಅದೇ ರೀತಿ ಲೆಫ್ಟ್ ಆರ್ಮರ್ ಅಲ್ಲಿ ಯಾರ್ಕರು, ಅದಕ್ಕಾಗಿ ಇವ್ರು ಫೇಮಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ರಂಜಿ ಟ್ರೋಫಿಲ್ ಅಲ್ಲವಾ. ಅದಕ್ಕಾಗಿ ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಇಲ್ಲೂ ಕೂಡ ಅವರು ಐ-ಪಿ-ಎಲ್ ನಲ್ಲಿ ಒನ್ ಆಫ್ ದ ಬೆಸ್ಟ್ 5.20 crore ಗೆ ಇಲ್ಲಿ ಹೋಗಿರೋದು. ಅದಕ್ಕಾಗಿ ಅವ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋದಕ್ಕಾಗಿ ಎಲ್ಲ ಟೀಮ್ಸ್ ಗಳು ಬಂದಿರೋದು. ನೆಕ್ಸ್ಟ್ ಅಲ್ಲಂತೂ ಕೊನೆಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ್ಚೇಸ್ ಮಾಡಾಕ್ತು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಆಗಿರೋದು ಮಂಗೇಶ್ ಅವರು ಹೌದು, ಕನಿಕಾ ಚೌಹಾಣ್ ಅವರು ಹೌದು, ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು 75 lakhs ಸಿಕ್ಕಿರೋದು. ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಅಂತಾನೆ ಹೇಳ್ಬೋದು. ಮಿಡ್ಲ್ ಆರ್ಡರ್ ಅಲ್ಲಿ ಆಗಿರ್ಬೋದು, ಓಪನಿಂಗ್ ಅಲ್ಲಿ ಆಗಿರ್ಬೋದು, ಅದೇ ರೀತಿ ಮೇನ್ ಹಾಕೊಂಡು ವಿಕೆಟ್ ಕೀಪಿಂಗ್ ಆಪ್ಷನ್ ಆಗತ್ತೆ. ಎಲ್ಲಾ ಕಡೆಯಿಂದಲೂ ನಮ್ಮ ಆರ್-ಸಿ-ಬಿಗೆ ಸಿಕ್ಕಾಪಟ್ಟೆ ಒಲವಾಗುದಂತೂ ಹೌದು ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು ಬಂದಿರೋದ್ರಿಂದ. ಕೊನೆಯಲ್ಲಂತೂ ನಮ್ಮ ಆರ್-ಸಿ-ಬಿಗೆ ಸಿಕ್ಕಾಪಟ್ಟೆ ಲಾಂಗ್ ಆದ್ಮೇಲಂತೂ ಮಂಗೇಶ್ ಅವ್ರು ಸಿಕ್ಕಿರೋದು. 5.30 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ ಇರುವಂತವ್ರು 5.20 crore ಗೆ ಸಿಗೋದಂತ ಹೇಳಿದ್ರೆ ಕಮ್ಮಿ ಮಾತಲ್ಲ. ಆ ರೀತಿ ಹೈ ಲೆವೆಲ್ ಅವರ ಪರ್ಫಾರ್ಮೆನ್ಸ್ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಕೊನೆಯಲ್ಲಿ ಫೈನಲ್ ಸ್ಕ್ವಾಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ್ದಿದೆ ಅನ್ನೋದನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಈ ಪಿಕ್ ಗಳಲ್ಲಿ 4 ಪಿಕ್ ಆಯ್ತು. ಇವಾಗ 4 ಪಿಕ್ ಗಳು ಯಾವ ರೀತಿ ಇರೋದು, ಅದೇ ರೀತಿಯಾಗಿ ಮಂಗೇಶ್ ಯಾದವ್ ಯಾಕಷ್ಟು ಬೆಸ್ಟ್ ಪ್ರೈಸ್ ಆಯ್ತು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಕಾಮೆಂಟ್ ಮಾಡಿ. ಹೆಚ್ಚಿನ ಐ-ಪಿ-ಎಲ್ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.